ಇವತ್ತು ನಿನ್ನ ಬಾಳಿಗೆ ಮದುವೆಯಾಗಿ 25 ವರ್ಷ ಗತಿಸಿದು. ಇವತ್ತು ನಿನಗೆ ಸಂಭ್ರಮದ ಅಂಗ. ಆದ್ರೆ ನನ್ನ ತಂದೆಗೆ ಇವತ್ತು ತನ್ನ ಮುಖವನ್ನು ವಿಕಾರ ಮಾಡಿಕೊಂಡಂತ ದಿನ. ಅವತ್ತು ದೇವಸ್ಥಾನದಲ್ಲಿ ನಿನ್ನ ಮಡದಿಯನ್ನು ಮೆಚ್ಚಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಮಡದಿ ನನ್ನ ತಂದೆಯ ಮುಖಕ್ಕೆ ಆಸಿಡ್ ಹಚ್ಚಿದ್ರು. ನನ್ನ ತಂದೆಯ ಮುಖವನ್ನು ವಿಕಾರಗೊಳಿಸಿದ್ರು. ಅಂದಾಗ ನಿನ್ನ ಹೆಂಡತಿಯನ್ನ ನನ್ನ ತಂದೆ ಆಸೆ ಪಟ್ಟಿದ್ದು ತಪ್ಪ? ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಿನ್ನ ಪ್ರಕಾರ ನಿನ್ನ ಮಡದಿಯನ್ನ ನನ್ನ ತಂದೆ ಆಸೆ ಪಟ್ಟಿದ್ದು ತಪ್ಪಿರಬಹುದು. ಆದ್ರೆ ನನ್ನ ಪ್ರಕಾರ ಮಾತ್ರ ಅದು ತಪ್ಪೇ ಅಲ್ಲ. ಯಾಕಂದ್ರೆ ನಾನು ತಂದೆಗೆ ತಕ್ಕ ಮಗ, ಇವನ ಸಿದ್ಧಾಂತಗಳನ್ನು ನೋಡಿಕೊಂಡು ಬೆಳೆದಂತ ಮಗ. ಯಾಕೆ ಅಪ್ಪಾಜಿ? ಹೌದು ತಾನೇ? ಹೌದು ಮಗ, ಹೌದು. 25 ವರ್ಷಗಳ ಹಿಂದೆ ಈ ನನ್ನ ಸೌಂದರ್ಯಕ್ಕೆ ಮಣ್ಣು ಮುಟ್ಟಿಸಿದಳು ಪಾರ್ವತಿ. ಆದರೆ 25 ವರ್ಷಗಳ ಹಿಂದೆ ತುಂಬಿಕೊಂಡವಳಂತ ಇನ್ನು ಈ ಹೃದಯದಿಂದ ಹೋಗಿಲ್ಲ. ನನ್ನ ಮುಖದ ವಿಕೃತಿಯನ್ನು ಕೆಡಿಸಿರಬಹುದು, ಆದರೆ ಹೃದಯದಲ್ಲಿ ತುಂಬಿಕೊಂಡಿರುವವಳ ಮೇಲಿನ ಪ್ರೇಮ ಪ್ರೀತಿ ಇನ್ನು ಹಾಗೆ ಇದೆ ಮಗ. ಅವಳನ್ನು ಅನುಭವಿಸಬೇಕು, ಅನುಭವಿಸಬೇಕು. ಅಪ್ಪಾಜಿ, ದಿನನಿತ್ಯ ನಿಮ್ಮ ಮುಖವನ್ನು ನೋಡಿದಾಕ್ಷಣ ನನ್ನ ಮನಸ್ಸಿನಲ್ಲಿ ರೋಷಾಗ್ನಿಯ ಜ್ವಾಲೆ ಹೊತ್ತಿ ಉರಿತಾ ಇದೆ. ದಿನನಿತ್ಯ ನಿಮ್ಮ ಮುಖವನ್ನು ನೋಡಿದಾಕ್ಷಣ ರುದ್ರಕಾಂತರ ಮನೆಯನ್ನು ಸರ್ವನಾಶ ಮಾಡಬೇಕೆನ್ನುವ ಅಗ್ನಿ ಜ್ವಾಲೆ ನನ್ನ ಮನಸ್ಸಿನಲ್ಲಿ ಹೊತ್ತಿ ಉರಿತಾ ಇದೆ. ಆದ್ರೆ ಏನ್ ಮಾಡೋದಪ್ಪಾಜಿ, ಈ ಊರಿನಲ್ಲಿ ಆ ರುದ್ರಕಾಂತನ ಅಭಿಮಾನ ಜಾಸ್ತಿ ಆಗ್ತಾ ಇದೆ. ಅಭಿಮಾನ ಅಂತೆ ಅಭಿಮಾನ. ಹೇ ಚಂದ್ರಚೂಡ, ಈ ಅಭಿಮಾನದ ಬಗ್ಗೆ ನೆನೆಸ್ಕೊಳ್ತಿಲ್ವಾ? 3 ಕೊಟ್ಟರೆ ಈ ಕಡೆ, 6 ಕೊಟ್ಟರೆ ಈ ಕಡೆ ಅನ್ನೋ ಅಭಿಮಾನಿಗಳು ಇವರನ್ನ ಹೇಗೆ ಖರೀದಿ ಮಾಡಬೇಕು, ಇವರನ್ನ ಹೇಗೆ ಜೇಬಲ್ಲಿ ಇಟ್ಕೋಬೇಕು ಅಂತ ನಮ್ಮ ತಾತ ಮುತ್ತಾತರ ಕಾಲದಿಂದ ಅರಿತುಕೊಂಡು ಬಂದರು. ಅದು ನಿಮ್ಮ ಕಾಲ ಅಪ್ಪಾಜಿ. ಆದ್ರೆ ಈಗ ಕಾಲ ಬಹಳ ಚೇಂಜ್ ಆಗಿದೆ. ಯಾಕಂದ್ರೆ ಈ ಊರಿನ ಜನ ಅವನನ್ನ ದೇವರು ಅಂತೇಳಿ ತಲೆ ಮೇಲೆ ಹೊತ್ತು ತಿರುಗುವವರಿದ್ದಾರೆ. ಮಗ, ತಲೆ ಮೇಲೆ ಹೊತ್ಕೊಟ್ಟಿರುವ ಜನ ಒಂದು ದಿನ ಕಾಲಲ್ಲಿ ಹಾಕಿ ತುಳಿತಾರೆ ಅನ್ನೋದು ಗೊತ್ತಿಲ್ಲ. ಸನ್ನಿವೇಶಗಳು ಬದಲಾಗಬೇಕು ಅಷ್ಟೇ. ನೀವು ಹೇಳೋ ಮಾತುಗಳು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಹೇಳಿ ಸ್ವಲ್ಪ ಬಿಡಿಸಿ ಹೇಳಿ. ಈ ಊರ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿದೀಯ? ಏನಿದೆ? ಚೆನ್ನಾಗಿದೆಯಲ್ಲ ನಮ್ಮೂರು. ಚೆನ್ನಾಗಿದೆ ಇದೆ, ಆದ್ರೆ ಚೆನ್ನಾಗಿರ್ಲಿಲ್ಲ. 25 ವರ್ಷಗಳ ಹಿಂದೆ ಊರು ಹೇಗಿತ್ತು ಗೊತ್ತಾ? ಮನೆಗೊಬ್ಬ ಕುಡುಕ, ಮನೆಗೊಬ್ಬ ಕಳ್ಳ, ಬೀದಿಗೊಬ್ಬ ದರೋಡೆಕೋರ, ಇಂಥ ಕಳ್ಳ ಕಾಕರಿಂದ ತುಂಬಿಕೊಂಡಿತ್ತು ಈ ನನ್ನ ಊರು. ಇವಾಗ ಈ ರುದ್ರಕಾಂತನ ಅಧ್ಯಕ್ಷತೆಯಿಂದಾಗಿ ಬೃಂದಾವನ ಆಗಿದೆ. ಮನೆಯಲ್ಲಿರೋರೆಲ್ಲ ಸತ್ಯ ಕುಡಿಯೋರು, ದುಡ್ಡು ಮಾಡೋರು, ಒಳ್ಳೆತನದಿಂದ ಬಾಳಿ ಹೋಗ್ತಾ ಇರೋರು. ಈ ಒಳ್ಳೆತನದಲ್ಲಿ ಸುಳಿ ಹಿಡಿಬೇಕಾದ್ರೆ ನಾವೇ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕಲ್ವಾ? ಅಪ್ಪಾಜಿ, ಈ ನಿಮ್ಮ ಸಿದ್ಧಾಂತಗಳು ನನಗೆ ಅರ್ಥ ಆಗೋದಿಲ್ಲ. ನನ್ನ ಮನಸ್ಸಿನಲ್ಲಿ ಹೊತ್ತಿರುವ ಜ್ವಾಲೆ ಒಂದೇ ಒಂದು, ಆ ರುದ್ರಕಾಂತರ ಸಂಹಾರವಾಗಲೇಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೆ ಸಿದ್ಧ. ಈ ನಿನ್ನ ಸಿದ್ಧತೆಯ ಯುದ್ಧಕ್ಕೆ ಈ ಪೈರತಿ ಯಾವತ್ತೂ ಪಟ್ಟ ಮಗ. ನಿನಗೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋ. ಮೊದಲು ಈ ಊರಲ್ಲಿರೋ ಒಳ್ಳೆಯ ಗುಣಗಳನ್ನ ಹೊಡೆದು ಹಾಕಬೇಕು. ಅಂದ್ರೆ ಊರು ಉದ್ಧಾರ ಆಗೋ ಲಕ್ಷಣಗಳನ್ನೆಲ್ಲ ಮಣ್ಣಲ್ಲಿ ಹಾಕಿ ಮುಚ್ಚಬೇಕು. ಅಂದ್ರೆ ಒಂದು ಊರು ಕೆಡೋದಕ್ಕೆ ಏನಿರ್ಬೇಕು ಗೊತ್ತಾ? ಪೊಲೀಸ್ ಸ್ಟೇಷನ್ ಇರಬೇಕು, ಆಸ್ಪತ್ರೆಗಳಿರ್ಬೇಕು, ಇದು ಮಜಾ ಮಾಡೋದಕ್ಕೆ ಲಾಡ್ಜ್ಗಳಿರ್ಬೇಕು, ಕುಡಿದು ಹಾಲು ಬೀದಿಗಳಲ್ಲಿ ತೂರಾಡೋದಕ್ಕೆ ಬಾರ್ಗಳಿರ್ಬೇಕು. ಏನು ಹೇಳ್ತಾ ಇದ್ದೀರಾ ಅಪ್ಪಾಜಿ? ಇನ್ನು ಆಸ್ಪತ್ರೆಗಳಿರೋದಕ್ಕೆ ನಾವೇನು ಡಾಕ್ಟರ್ ತನೂ ಕಲ್ತಿಲ್ಲ. ಇನ್ನು ಕಳ್ಳರನ್ನು ಒಂದು ಒಳಗಡೆ ಹಾಕೋದಕ್ಕೆ ನಾವು ಪೊಲೀಸ್ ವೃತ್ತಿಯಲ್ಲೂ ಕೂಡ ಇಲ್ಲ. ಇನ್ನು
ಹಾಗೆ ನಮ್ಮ ಹತ್ರ ಅಷ್ಟೊಂದು ಹಣ ಕೂಡ ಇಲ್ಲ. ನೀವೇನು ಮಾಡಬೇಕು ಅದನ್ನು ಹೇಳಿ ಸಾಕು, ಆ ಕೆಲಸವನ್ನು ನಾನು ಮಾಡ್ತೀನಿ. ನಾನು ಸ್ಕೂಲ್ ಕಟ್ತಾ ಇದ್ದೀನಿ ಊರಲ್ಲಿ, ಅಂದ್ರೆ ಯಾವ ಜನಗಳು ಸಹಾಯ ಮಾಡೋದಿಲ್ಲ. ಅದೇ ಒಂದು ಬಾರ್ ತೆಗಿತಾ ಇದ್ದೀನಿ ಅಂತ ಹೇಳಿ ನೋಡು, ನಾನಿ ಅಂತ ಮುಂದೆ ಬರ್ತಾರೆ. ಹೇಗಾದ್ರೂ ಮಾಡಿ ಊರಲ್ಲಿ ಒಂದು ನಮ್ಮದೇ ಆದ ಒಂದು ಸರಾಯಿ ಅಂಗಡಿನ ಓಪನ್ ಮಾಡಿಬಿಟ್ರೆ ವಾ, ಎಂತ ತಲೆ ಅಪ್ಪಾಜಿ ನಿಂದು, ಎಂತ ತಲೆ. ಸೂಪರ್ ಅಪ್ಪಾಜಿ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ತಲೆ ಇಲ್ಲಿರಬಾರ್ದಾಗಿತ್ತು, ಬೆಂಗಳೂರು ವಿಧಾನಸೌಧದಲ್ಲಿರಬೇಕಾಗಿತ್ತು. ಅಪ್ಪಿ ತಪ್ಪಿ ಬಿ ನಾಯಕರವರು ಇವತ್ತು ಇಲ್ಲಿ ತಂದು ಹಾಕಿದ್ದಾರೆ. ಮೆಚ್ಚಿದೆ ಅಪ್ಪಾಜಿ. ಹಾಗಾದ್ರೆ ನಾನು ಈಗಲೇ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಒಂದು ಬಾರ್ಗೊಂದು ವ್ಯವಸ್ಥೆ ಮಾಡ್ತೀನಿ. ಸರಿ, ಹಾಕಿದ್ರೆ ಬುದ್ಧಿ ಮಟ್ಟ ಫೋನ್ ಮಾಡ್ತೀವಿ. ಇದು ಕಲಿಯುಗ ಕಣೋ, ಸದ್ದು ಮುಚ್ಚಿ ಉಸಿರು ಬಿಟ್ರು ಜನಕ್ಕೆ ಗೊತ್ತಾಗುತ್ತೆ. ಫೋನ್ ಮಾಡ್ಬಿಟ್ಟು ನಮ್ಗೊಂದು ಬಾರ್ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ, ಊರೆಲ್ಲ ಗೊತ್ತಾಗಿ ನಾಳೆ ನಮಗೆ ಕಾಲಲ್ಲಿರೋ ಕೈ ಕೊಡ್ತಾರೆ. ತಲೆ ಓಡಿಸ್ಬಾರ್ದು. ಹಾಗಾದ್ರೆ ನನಗೊಬ್ಬ ರಾಜಕಾರಣಿ ಪರಿಚಯ ಇದ್ದಾನೆ. ಇವತ್ತೇ ನಾನು ಅವನನ್ನು ಸಂಪರ್ಕ ಮಾಡಿ ನಮ್ಮ ಊರಿನಲ್ಲಿ ಒಂದು ಬಾರ್ ಅಂಗಡಿ ಓಪನ್ ಮಾಡಿಕೊಡಿ ಅಂತ ಹೇಳಿ ಮತ್ತೆ ಹೇಳಿದು ಕೊಡ್ತೀನಿ. ಆದಷ್ಟು ಬೇಗ ಆ ಕೆಲಸಕ್ಕೆ ಲೈಸೆನ್ಸ್ ಅನ್ನು ತಗೊಂಡು ಬಂದೇ ಬರ್ತೀನಿ. ಇದು ನನ್ನ ಮಗ ಆದ್ರೆ ಆದಷ್ಟು ಬೇಗನೆ ಆ ಕೆಲಸ ನೆರವೇರಬೇಕು. ಹೌದು ಅಪ್ಪಾಜಿ. ನಾವು ಮಾತ್ರ ದ್ವೇಷ ಹಾಗೆ ಅಂತೇಳಿ ಸಾಧಿಸ್ತಾ ಹೋದ್ರೆ ನನ್ನ ತಂಗಿಯ ನಡವಳಿಕೆನೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ? ನಮ್ಮ ಮನಸ್ಸಿನಲ್ಲಿ ಇರೋದು ಒಂದೇ ಸೇಡು, ಆ ಉಚ್ಚಕಾಂತರ ಸರ್ವನಾಶವಾಗಬೇಕು. ನಾವು ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮ ತಂಗಿ ಯಾವಾಗ್ಲೂ ಕೂಡ ದೇವರು ಪುನಸ್ಕಾರ ಅಂತೇಳಿ ಅಡ್ಡಾಡ್ತಾನೆ ಇರ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ, ತಂದೆಯಂತೆ ಮಗ, ತಾಯಿಯಂತೆ ಮಗಳು. ನನ್ನಲ್ಲಿರುವ ಗುಣಾವಗುಣಗಳೆಲ್ಲ ನಿನ್ನಲ್ಲಿ ಅಚ್ಚಳಿದೆ, ಪ್ರಿಂಟ್ ಆಗಿದ್ದಾವೆ. ನಮ್ಮಲ್ಲಿ ನಿನ್ನ ತಾಯಿಯಂತೆ ಮಗಳು ಅವಳಲ್ಲಿದ್ದಾವೆ. ನಿನ್ನ ತಾಯಿಯೂ ಕೂಡ ಹಾಗೆ ಬರೀ ದೇವರು, ಜಿಂಡ್ರು, ಭಿಕ್ಷಕರು, ಅವರು ದಾನ ಧರ್ಮ ಇದರಲ್ಲೇ ಇರ್ತದೆ. ಅದೇ ಮಾಡ್ಕೊಂಡಿರ್ತಾರೆ ಬಿಡು. ನಾನು ನಿಮಗೆ ಹೇಳ್ತಾ ಇದ್ದ ಹಾಗೆ ತಂಗಿ ಈ ಕಡೆನೆ ಬರ್ತಾ ಇದ್ದಾಳೆ ದೇವಸ್ಥಾನದಿಂದ. ಆದ್ರೆ ನೀವು ಅವಳಿಗೆ ಮಾತ್ರ ಇನ್ನು ಮೇಲೆ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬೇಡ ಅಂತ ಹೇಳ್ಬೇಕು. ಅವರು ವಯಸ್ಸು ಬಂದಿದ್ದಾಳೆ, ನಮ್ಮ ದಾರಿಗೆ ಅವರು ಬರ್ತಾ ಇಲ್ಲ ಅಂದಮೇಲೆ ಅವ್ರ ದಾರಿಗೆ ಹೋಗಿ ನಮ್ಮ ದಾರಿಗೆ ತೆಗೆದುಕೊಂಡು ಮಾತ್ರ ಪಡ್ಬೇಡ, ನಾನೆಲ್ಲ ತಿಳಿಸ್ತೀನಿ. ಆದ್ರೂ ನೀವು ಆ ರೀತಿ ಹೇಳ್ತೀರಾ ಅಪ್ಪಾಜಿ? ಯಾಕಂದ್ರೆ ಹೆಣ್ಣೊಂದು ಮನೆಯಲ್ಲಿದ್ರೆ ಒಂದು ಕೆಂಡವನ್ನ ಮಡಿಲಲ್ಲಿ ಇಟ್ಕೊಂಡಂತೆ ನಿಜ. ಆದಷ್ಟು ಬೇಗ ಅವಳ ಮದುವೆಗೆ ನೀವು ವಿಚಾರ ಮಾಡಿ. ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ, ಈಗ ಅವಳ ಮುಂದೆ ಎಲ್ಲ ಮಾತಾಡೋದಕ್ಕೆ ಹೋಗೋಣ. ಅಲ್ಲ ಅಪ್ಪಾಜಿ, ಬರೀ ಅವಳು ದೇವರು ದೈವ ಅಂತ ಹೇಳಿ ಅಡ್ಡಾಡ್ತಾ ಹೋದ್ಲು ಅಂತಂದ್ರೆ ಮನೆಯ ಮರ್ಯಾದೆ ಗತಿಯ ಇದು. ಅವಳನ್ನು ಹೇಗಾದ್ರೂ ಮಾಡಿ ದಾರಿಗೆ ತರ್ತೀನಿ ನಾನು, ಈಗ ಅದ್ರ ಬಗ್ಗೆ ವರಿ ಮಾಡ್ಕೊಂಬೇಡ. ಅಪ್ಪಾಜಿ, ಆದ್ರೆ ಇವತ್ತೇ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಯಾಕಂತಂದ್ರೆ ಆ ಲೈಸೆನ್ಸ್ ಸಲುವಾಗಿ ಇವತ್ತೇ ನಾನು ಹೋಗಿ ಮಾತಾಡಿದೆ ಅಂತಂದ್ರೆ ಆದಷ್ಟು ಬೇಗ ನಮ್ಮ ಊರಿಗೆ ಬಾರ್ ಬರೋದಂತೂ ಸಾಧ್ಯ. ಆದಷ್ಟು ಬೇಗ ಅದಕ್ಕೊಂದು ನಾನು ಪ್ಲಾನ್ ಮಾಡ್ತೀನಿ, ನೀವು ಆಮೇಲೆ ಬನ್ನಿ. ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟು ಹಾರಿಸಿದ್ರು ಅಲ್ಲಲ್ಲಿರುವ ವಿಷ ಕಡಿಮೆ ಆಗಲ್ಲ. ಈ ಪರಿಣತಿಯ ಮುಂದೆ ಎಷ್ಟೇ ಭಿನ್ನಾನದ ಮಾತುಗಳನ್ನಾಡಿದ್ರು ಎದ್ದೆದ್ದು ತುಂಬಿಕೊಂಡು ದೇಶ ಕಮ್ಮಿ ಆಗಲ್ಲ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಓದುವಾಗ್ಲೇ ವಿಲನ್ ಅಂತ ಹೋಗ್ತದವನು.